ಪ್ರಿಯ ಆತ್ಮಬಂಧುಗಳೇ, ಜೀವನ ಒಂದು ಯುದ್ಧಭೂಮಿ, ಆದರೆ ಶತ್ರು ಹೊರಗಿಲ್ಲ, ಒಳಗಿದ್ದಾನೆ. ಅದು ಸಂಶಯ, ಭಯ, ಆಲಸ್ಯ ಮತ್ತು ನಿರಾಶೆ. ಶ್ರೀಕೃಷ್ಣನು ಹೇಳ್ತಾನೆ, ಮನಸ್ಸನ್ನು ಗೆದ್ದವನು ಲೋಕವನ್ನೇ ಗೆಲ್ಲುತ್ತಾನೆ. ಮನಸ್ಸಿಗೆ ಸೋತವನು ತನ್ನನ್ನೇ ಕಳೆದುಕೊಳ್ಳುತ್ತಾನೆ. ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಅದು ಶಾಶ್ವತ ಅಲ್ಲ. ಸಂತೋಷವೂ ಶಾಶ್ವತ ಅಲ್ಲ, ದುಃಖವೂ ಶಾಶ್ವತ ಅಲ್ಲ. ಆದ್ದರಿಂದ ಎರಡರಲ್ಲೂ ಸಮಬುದ್ಧಿ ಇರಲಿ. ನಿನ್ನ ಕೈಯಲ್ಲಿ ಇರುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ಚಿಕ್ಕ ಕೆಲಸ ಅಂದುಕೊಂಡು ನಿರ್ಲಕ್ಷ್ಯ ಮಾಡಬೇಡ. ಪ್ರತಿ ಸಣ್ಣ ಕರ್ತವ್ಯವೂ ದೊಡ್ಡ ಫಲದ ಬೀಜ. ಕೃಷ್ಣನು ಹೇಳುತ್ತಾನೆ, ನೀನು ಬೆಳಕು ಆಗಬೇಕೆಂದರೆ ಮೊದಲು ನಿನ್ನೊಳಗಿನ ಕತ್ತಲೆಯನ್ನು ನೋಡಬೇಕು. ದೋಷವನ್ನು ಒಪ್ಪಿಕೊಳ್ಳುವುದು ದುರ್ಬಲತೆ ಅಲ್ಲ, ಅದು ಬಲದ ಆರಂಭ. ಯಾರಾದರೂ ನಿನ್ನನ್ನು ತಿರಸ್ಕರಿಸಿದರೆ ದುಃಖಪಡಬೇಡ. ಮೌಲ್ಯವಿರುವ ವಸ್ತುಗಳನ್ನು ಮಾತ್ರ ಪರೀಕ್ಷಿಸುತ್ತಾರೆ. ನಿನ್ನ ಜೀವನದ ವೇಗವನ್ನು ಇತರರ ಜೊತೆ ಹೋಲಿಸಬೇಡ. ಸೂರ್ಯ ಮತ್ತು ಚಂದ್ರ ಇಬ್ಬರೂ ಪ್ರಕಾಶಿಸುತ್ತಾರೆ, ಆದರೆ ತಮ್ಮ ತಮ್ಮ ಸಮಯದಲ್ಲಿ. ನೀನು ಸತ್ಯದ ದಾರಿಯಲ್ಲಿ ನಡೆದರೆ ಮೊದಲು ವಿರೋಧ ಬರುತ್ತದೆ, ನಂತರ ಪರೀಕ್ಷೆ ಬರುತ್ತದೆ, ಕೊನೆಯಲ್ಲಿ ಗೌರವ ಬರುತ್ತದೆ. ಕೃಷ್ಣನು ಹೇಳುತ್ತಾನೆ, ಅಹಂಕಾರವು ನಿನ್ನ ಬೆಳವಣಿಗೆಯ ಶತ್ರು, ವಿನಯವು ನಿನ್ನ ಯಶಸ್ಸಿನ ದ್ವಾರ. ಕ್ಷಮಿಸುವುದು ಸೋಲು ಅಲ್ಲ, ಕ್ಷಮಿಸುವುದು ಮನಸ್ಸಿನ ಸ್ವಾತಂತ್ರ್ಯ. ನಿನ್ನ ಮಾತು, ನಿನ್ನ ಚಿಂತನೆ, ನಿನ್ನ ಕರ್ಮ ಮೂರೂ ಶುದ್ಧವಾಗಿರ್ಲಿ. ಅದೇ ನಿಜವಾದ ಆಧ್ಯಾತ್ಮಿಕತೆ. ನೀನು ಯಾವಾಗಲೂ ಎಲ್ಲರನ್ನು ಖುಷಿಪಡಿಸಲು ಸಾಧ್ಯವಿಲ್ಲ, ಆದರೆ ನಿನ್ನ ಅಂತಃಕರಣವನ್ನು ಖುಷಿಪಡಿಸಬಹುದು. ಕೃಷ್ಣನ್ ಹೇಳ್ತಾನೆ, ಸಂದೇಹ ಹೆಚ್ಚು ಇದ್ದರೆ ಶಾಂತಿ ಕಡಿಮೆ, ನಂಬಿಕೆ ಹೆಚ್ಚು ಇದ್ದರೆ ಶಕ್ತಿ ಹೆಚ್ಚು. ನೀನು ಬಯಸುವ ಜೀವನ ಮೊದಲು ನಿನ್ನ ಚಿಂತನೆಗಳಲ್ಲಿ ಹುಟ್ಟುತ್ತದೆ. ಆದ್ದರಿಂದ ಉತ್ತಮವಾಗಿ ಯೋಚಿಸು. ಬಿದ್ದಾಗ ನಿಲ್ಲಬೇಡ, ತಪ್ಪಾದಾಗ ಕಲಿಯು, ನೋವಾದಾಗ ಗಟ್ಟಿಯಾಗು. ಜಗತ್ತು ನಿನ್ನ ಪ್ರಯತ್ನವನ್ನು ತಕ್ಷಣ ಗುರುತಿಸದೇ ಇರಬಹುದು, ಆದರೆ ದೈವ ಒಂದು ಕ್ಷಣವೂ ಮರೆತಿರುವುದಿಲ್ಲ. ಕೃಷ್ಣನ ಸಂದೇಶ ಸರಳ: ಧರ್ಮದಿಂದ ನಡೆ, ನಿಷ್ಠಿಷ್ಠೆಯಿಂದ ಕೆಲಸ ಮಾಡು, ಭಯವಿಲ್ಲದೆ ಮುಂದೆ ಹೋಗು. ಕೊನೆಗೆ ನೀನು ಒಳ್ಳೆಯದನ್ನು ಮಾಡಿದರೆ ಅದು ಹಿಂದಿರುಗಿ ಬರುತ್ತದೆ. ಸಮಯ ಬೇಕು, ಆದರೆ ತಪ್ಪದು. ಶಾಂತ ಮನಸ್ಸು, ದೃಢ ನಂಬಿಕೆ, ನಿರಂತರ ಪ್ರಯತ್ನ ಇವುಳ್ಳವನನ್ನು ಯಾರೂ ತಡೆಯಲಾರರು. ಶ್ರೀಕೃಷ್ಣನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಕೃಷ್ಣನ್ ಹೇಳ್ತಾನೆ, ಸಮಯ ತಪ್ಪಿದಂತೆ ಕಾಣಬಹುದು, ಆದರೆ ಧರ್ಮ ತಪ್ಪುವುದಿಲ್ಲ. ಆದ್ದರಿಂದ ಸತ್ಯದ ಮಾರ್ಗದಲ್ಲಿ ನಿಧಾನವಾಗಿ ನಡೆದರೂ ಪರವಾಗಿಲ್ಲ, ನಿಲ್ಲಬೇಡ. ನಿನ್ನ ಹೃದಯ ಶುದ್ಧವಾಗಿದ್ದರೆ, ನಿನ್ನ ಉದ್ದೇಶ ಸತ್ಯವಾಗಿದ್ದರೆ, ನಿನ್ನ ಪ್ರಯತ್ನ ನಿಸ್ವಾರ್ಥವಾಗಿದ್ದರೆ ವಿಜಯ ತಡವಾದರೂ ಖಚಿತ. ಇತರರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದು ನಿಲ್ಲಿಸು. ಪ್ರತಿ ಆತ್ಮದ ಪ್ರಯಾಣ ವಿಭಿನ್ನ. ಮರವು ಹೂವು ಕೊಡಲು ಸಮಯ ಬೇಕಾದಂತೆ ಮಾನವನ ಸಾಧನೆಗೂ ಸಮಯ ಬೇಕು. ಕೋಪ ಬಂದಾಗ ನಿರ್ಧಾರ ಮಾಡಬೇಡ, ದುಃಖ ಬಂದಾಗ ಮಾತಾಡಬೇಡ, ಅತಿಯಾದ ಸಂತೋಷ ಬಂದಾಗ ವಾಗ್ದಾನ ಕೊಡಬೇಡ. ಇದು ಕೃಷ್ಣನ ಜ್ಞಾನ. ನೀನು ನಿಯಂತ್ರಿಸಬಹುದಾದದ್ದು ನಿನ್ನ ಪ್ರಯತ್ನ, ನೀನು ನಿಯಂತ್ರಿಸಲಾರದದ್ದು ಫಲ. ಆದ್ದರಿಂದ ಪ್ರಯತ್ನದಲ್ಲಿ ಶಕ್ತಿ ಹಾಕು, ಫಲದಲ್ಲಿ ಭರವಸೆ ಇಡು. ನಿನ್ನ ಜೀವನದಲ್ಲಿ ಏನಾದರೂ ಕಳೆದು ಹೋದರೆ ಅದು ನಿನ್ನ ಕೈಗೆ ಸರಿಯಾಗಿರಲಿಲ್ಲ ಅನ್ನೋದಕ್ಕೆ ಸಂಕೇತ. ಉತ್ತಮವಾದದ್ದು ಬರಲು ಜಾಗ ಖಾಲಿಯಾಗುತ್ತಿದೆ ಅನ್ನೋದಕ್ಕೆ ಸೂಚನೆ. ಕೃಷ್ಣನ್ ಹೇಳ್ತಾನೆ, ನೀನು ಮಾಡುವ ಕರ್ತವ್ಯವನ್ನೇ ನಿಷ್ಠೆಯಿಂದ ಮಾಡು. ಫಲದ ಬಗ್ಗೆ ಅತಿಯಾಗಿ ಚಿಂತಿಸಬೇಡ. ಫಲದ ಭಯದಿಂದ ಕೆಲಸ ನಿಲ್ಲಿಸಿದವನು ಗೆಲುವಿನ ಸಿಹಿ ಎಂದಿಗೂ ಅನುಭವಿಸಲಾರ. ನಮ್ಮ ಜೀವನದಲ್ಲಿ ಕೆಲವರು ನಮ್ಮನ್ನು ಅರ್ಥ ಮಾಡಿಕೊಳ್ಳಲ್ಲ, ಕೆಲವರು ತೊರೆದು ಹೋಗುತ್ತಾರೆ, ಕೆಲವರು ನೋವು ಕೊಡುತ್ತಾರೆ. ಆದರೆ ಕೃಷ್ಣನ ಮಾತು, ನಿನ್ನ ಮೌಲ್ಯವನ್ನು ಇತರರ ವರ್ತನೆ ಆಧರಿಸಿ ಅಳೆಯಬೇಡ. ಮನಸ್ಸು ಅಶಾಂತವಾಗಿರುವುದು ಸಹಜ, ಆದರೆ ಅದನ್ನು ನಿಯಂತ್ರಿಸುವವನೇ ಯೋಧ. ಯುದ್ಧ ಭೂಮಿಯಲ್ಲಿ ಅರ್ಜುನ ಗೆದ್ದದ್ದು ಬಾಣದಿಂದ ಅಲ್ಲ, ಮನಸ್ಸಿನ ಸ್ಥಿರತೆಯಿಂದ. ನೀನು ಇಂದು ಮಾಡುತ್ತಿರುವ ಸಣ್ಣ ಒಳ್ಳೆಯ ಕೆಲಸಗಳು ನಾಳೆ ದೊಡ್ಡ ಫಲ ನೀಡುತ್ತವೆ. ಒಳ್ಳೆಯದು ಮಾಡುವುದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕೃಷ್ಣನು ಹೇಳುತ್ತಾನೆ, ಭಯವು ಭವಿಷ್ಯದ ಕಲ್ಪನೆ, ಪಶ್ಚಾತ್ತಾಪವು ಭೂತಕಾಲದ ಬಂಧನ, ಶಾಂತಿ ಮಾತ್ರ ವರ್ತಮಾನದಲ್ಲಿ ಸಿಗುತ್ತದೆ. ಇಂದು ನೀನು ಮಾಡಬೇಕಾದ ಕೆಲಸ, ಒಂದು ಹೆಜ್ಜೆ ಮುಂದೆ ಇಡು. ಸಣ್ಣ ಸುಧಾರಣೆ ಮಾಡು. ಒಂದು ಕೆಟ್ಟ ಅಭ್ಯಾಸ ಬಿಡು, ಒಂದು ಒಳ್ಳೆಯ ಅಭ್ಯಾಸ ಹಿಡುಕು. ನಿನ್ನೊಳಗಿನ ದೈವಶಕ್ತಿ ನಿನ್ನನ್ನು ಮುನ್ನಡೆಸುತ್ತಿದೆ. ನೀನು ಒಬ್ಬನೇ ಅಲ್ಲ, ಪ್ರತಿ ಸತ್ಯ ಪ್ರಯತ್ನಕ್ಕೂ ದೈವ ಸಹಾಯ ಇದೆ. ಕೊನೆಯಲ್ಲಿ ಕೃಷ್ಣನ ಒಂದು ಮಹಾಮಾತು, ನಿನ್ನ ಧರ್ಮವನ್ನು ಅನುಸರಿಸಿ ಬದುಕು, ಇತರರ ಬದುಕನ್ನು ನಕಲು ಮಾಡಬೇಡ. ಸ್ನೇಹಿತರೆ, ಧೈರ್ಯದಿಂದ ನಡೆಯಿರಿ, ನಿಷ್ಠೆಯಿಂದ ಕೆಲಸ ಮಾಡಿರಿ, ಶಾಂತಿಯಿಂದ ಯೋಚಿಸಿರಿ, ಭಕ್ತಿಯಿಂದ ಬದುಕಿರಿ. ಶ್ರೀಕೃಷ್ಣನ ಆಶೀರ್ವಾದ ನಿಮ್ಮ ಜೊತೆ ಇರಲಿ. ಇದೇ ತರಹದ ಮೋಟಿವೇಶನಲ್ ವಿಡಿಯೋಸ್ಗಳಿಗಾಗಿ ಅಂಶ ಮಾರ್ಗದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.